ಬಾಸ್ ವಿನ್ನರ್ ಯಾರಾಗ್ಬೋದು, ಟಾಪ್ 5 ಫೈನಲಿಸ್ಟ್ ಯಾರಾಗ್ಬೋದು, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಈ ಹಿಂದಿನ ಅಂದರೆ ಸೀಸನ್ 9ರ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದಂತಹ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಆಗಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ಸೋಣ, ವೆಲ್ಕಮ್ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಗುರುಗಳೇ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಈ ಸೀಸನ್ ಹೇಗೆ ಅನ್ನಿಸ್ತಾ ಇದೆ? ಬಿಗ್ ಬಾಸ್ನ ನೋಡ್ತಾ ಇಲ್ಲ, ಸ್ವಲ್ಪ ಅಲ್ಲಿ ಪ್ರೋಮೋ ನೋಡಿದ್ದೀನಿ. ಯಾಕೆ ನೋಡ್ತೀನಿ ಅಂದರೆ ನಾನು ಬಿಗ್ ಬಾಸ್ನ ಪ್ರೆಡಿಕ್ಷನ್ ಮಾಡ್ತೀನಿ ಅವಾಗ ಮುಂಚೆ. ಈ ಸರಿ ಯಾಕೆ ಪ್ರೆಡಿಕ್ಷನ್ ಮಾಡಿದ್ರೆ ಒಂದು ಕುತೂಹಲ ಇದೆ. ಒಂದು ಯಾವಾಗಲೂ ಆರ್ಯವರ್ಧನ್ ಹೇಳಿದ್ದಾಗುತ್ತಾ ಅಂತ ಬಿಗ್ ಬಾಸ್ ಹೋದ ಸರಿ 9 ಸೀಸನಲ್ಲಿ ಕೇಳ್ತಾರೆ. ಈ ಸರಿ ಬಿಗ್ ಬಾಸ್ನ ಪ್ರೆಡಿಕ್ಷನ್ ಮಾಡ್ಬೇಕಂತ ನಾನು ಒಂದು ಸರಿ ಮಾಡಿದೆ. ಅಲ್ಲಿ ವಾಸ್ತುನೆಲ್ಲ ಹೋಗಿ ಚೆಕ್ ಮಾಡ್ಕೆ ಬಂದಾಗ ಅದು ವಾಸ್ತು ನೆಗೆಟಿವ್ ಇತ್ತು 100%. ಅದ್ರ ಜೊತೆಗೆ 8ನೇ ತಾರೀಕು ಉದ್ಘಾಟನೆ ಆಗಿತ್ತು. 8ನೇ ತಾರೀಕು ಈ ವರ್ಷ ವೆರಿ ಡೇಂಜರ್ ನಂಬರ್. ಆಮೇಲೆ ನಾನು ಹಲವಾರು ನನ್ನ ಫೇಸ್ಬುಕ್ ಆರ್ಯಟಾಕ್ ಅನ್ನೋ ಒಂದು ಫೇಸ್ಬುಕ್ಕಲ್ಲಿ ನಾನು ಅದನ್ನು ಪ್ರೆಡಿಕ್ಷನ್ ಮಾಡಿದೆ, ಟಿ ವಿ ಚಾನಲ್ ಪ್ರೆಡಿಕ್ಷನ್ ಮಾಡಿದೆ. ಈ ಸರಿ ಗಾಬರಿ ಆಗೋರು, ಬ್ರೇಕ್ ತಗೊಬಿಟ್ರು. ನಾನು ಹೇಳಕ್ಕೆ ಸ್ಟಾರ್ಟ್ ಆಗೋದು, ಏನು ಹಿಂಗೆ ಹೇಳ್ತಾರೆ ಗುರುಜಿ, ಸ್ಲೋ ಅನ್ನೋರು. ಸರಿ ನಾನು ಸುಮ್ಮನೆ ಆಗ್ಬಿಟ್ಟೆ. ಒರಿಜಿನಲ್ ಹೇಳಕ್ಕೆ ಹೋದಾಗ ಏನು ಹಿಂಗೆ ಹೇಳ್ತೇವೆ, ಶಾಕ್. ಅವರು ಒಂದು ಚಾನಲಲ್ಲಿ ಬಿಗ್ ಬಾಸ್ ಉದ್ಘಾಟನೆ ನನ್ನ ಅಂದರೆ ಇವತ್ತು ಬೆಳಗ್ಗೆ ಲೈವಲ್ಲಿದ್ದಾಗ ಶಾಕ್. ಒಂದು ಚಾನಲ್, ಗುರುಜಿ ಅಷ್ಟೊಂದು ತಗೋಬೇಡಿ, ಯಾಕೆ ತಗೋತಾ ಇದ್ರೆ ಅಷ್ಟೊಂದು ಅಂತವ. ಆಮೇಲೆ ಅದಾಯಿತು. ಮೊನ್ನೆ ಒಂದು ಚಾನಲ್ ಇಂಟ್ರ್ಯೂ ಕೊಟ್ಟೆ, ಗುರುಜಿ ಇಷ್ಟೊಂದು ಕೋಪ ಇದೆ ಅವ್ರ ಮೇಲೆ ಅನ್ನಿಸ್ತಾ ಇತ್ತು. ಅಂದರೆ ಅದೆಲ್ಲ ನೋಡಿದೆ, ಸತ್ಯಾಂಶಗಳಿಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಹಾಗೆ ನೋಡ್ತಾ ಇದ್ದೆ. ಈ ವರ್ಷ ತೊಂದರೆ ಆಗುತ್ತೆ, ಬಿಗ್ ಬಾಸ್ ಕಿರಿಕ್ ಆಗುತ್ತೆ ಅಂತ. ಮತ್ತು ಮಧ್ಯದಲ್ಲಿ ಏನಾದ್ರು ತೊಂದರೆ ಆಗುತ್ತೆ, ಅದೆಲ್ಲ ಮಾತು ನಿಜ ಆಯಿತು 100%. ಯಾಕಂದರೆ 8ನೇ ತಾರೀಕು ಉದ್ಘಾಟನೆ ಮಾಡ್ತಾರೆ. ಇಸ್ ವೆರಿ ರಾಂಗ್ ಡೇಟು. ಪುಷ್ಯ ನಕ್ಷತ್ರದಲ್ಲಿ ಮಾಡ್ತಾರೆ. ಇಸ್ ನೆಗೆಟಿವ್ ಆಗ್ತಾ ಹೋಗುತ್ತೆ. ಅದಾದಮೇಲೆ 2ನೇ ತಾರೀಕು ನಿರೂಪಕ ಅವರು ಕೂಡ ಈ ವರ್ಷ ಫೈನಾನ್ಸ್ ಪ್ರಾಬ್ಲಮಲ್ಲಿ ಪ್ರೊಡ್ಯೂಸರ್ ಹತ್ರ ಕಿರಿಕನ್ನು ಮಾಡಿರ್ತಾರೆ. ಅದರಲ್ಲಿ ದೊಡ್ಡ ಶಾಕಿಂಗ್ ನ್ಯೂಸ್ ಇರುತ್ತೆ. ಅವರು ಕೂಡ ಒಂದು ಕಾವೇರಿ ಗಲಾಟೆ ಎಲ್ಲೂ ಭೇಟಿ ಆಗಲ್ಲ, ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಸಾಕಷ್ಟು ವಿಷಯಗಳು ಇರ್ತವೆ, ನೋಡೋಣ ಕಾದು ವೈಟಿಂಗ್ ಅಂತ. ಆದರೆ ಬಿಗ್ ಬಾಸ್ ಅನ್ನೋದು ಒಂದು ಕಾರ್ಯಕ್ರಮ 5 ವಾರಕ್ಕೆ ಮುಗಿದೋಗ್ಬಿಟ್ಟಿದೆ. 5 ವಾರಕ್ಕೆ ಯಾರು ವಿನ್ನರ್ ಅಂತ ಒಂದು ಲೆವೆಲಿಗೆ ಅನಿಸ್ಬಿಟ್ಟಿದೆ. ಮುಂಚೆಲ್ಲ 12-13 ವಾರ ಆದ್ರೂ 10 ವಾರ ಆದರೂ ಯಾರು ಒಳಗಡೆ ಹೋಗ್ತಾರೆ, ಯಾರು ಬರ್ತಾರೆ, ಟಫ್ ಇರೋದು ಮ್ಯಾಚು. ಈ ಸರಿ ಟಫೇ ಇಲ್ಲ. ಏನು ಇವಾಗಲೇ ಫೈನಲ್ ಅನ್ನೋ ಥರ ಆಡ್ತಕ್ಕೋತಾರೆ ಎಲ್ಲರೂ. ಅಂದರೆ ಹುಚ್ಚದ್ದು ಆಡ್ತಾ ಇದ್ದಾರೆ. ಅದು ಇದೇ ಫೈನಲ್ಲು, ಇವತ್ತಿಂದೇ ಫೈನಲ್ ಅಂತ ಆ ಮಟ್ಟಕ್ಕೆ ಆಡ್ತಾ ಇದ್ದಾರೆ. ಇನ್ನು ಉಳಿದವರೆಲ್ಲ ಸೈಲೆಂಟ್ ಆಗಿದ್ದಾರೆ. ಮುಂಚೆ ಹಾಗಿರಲಿಲ್ಲ. ಬಿಗ್ ಬಾಸ್ ಅನ್ನೋದು ಹೆಂಗಪ್ಪ ಅಂದರೆ ಯಾರನ್ನ ಹೆಂಗೆ ಪ್ರಮೋಟ್ ಮಾಡ್ತಾರೋ ಗೊತ್ತಿಲ್ಲ. ಬಿಗ್ ಬಾಸ್ ಒಂದು ಎಲ್ಲರೂ ಶಿಫ್ಟ್ ರೈಟ್ ಅಂತ ಕೇಳ್ತಾರೆ, ಶಿಫ್ಟಾ ಅಂತ ಏನೋ ಕೇಳ್ತಾ ಇರ್ತಾರೆ 100%. ಬಿಗ್ ಬಾಸ್ ಎಲ್ಲವನ್ನೂ ಪ್ಲ್ಯಾನ್ ಮಾಡೇ ನಡೆಸ್ತಾರೆ. ಅಲ್ಲಿ ಒಳಗಡೆ ನೀನು ಎಲ್ಲವನ್ನೂ ಕೂಡ ಪ್ಲ್ಯಾನ್ ಮಾಡೇ ನಡೆಸ್ತಾರೆ. ಹಾಗಾಗಿ ನಿಮ್ಗೆ ಯಾರನ್ನೂ ಫ್ರೀ ಬಿಡೋಕ್ಕೆ ಬಿಡಲ್ಲ ಅವರು 100%. ಅವ್ರ ಅವ್ರಿಗೆ ತಗೋತಾ ಇರ್ತಾರೆ. ಅವ್ರನ್ನ ಹೇಗೆ ತೋರಿಸ್ಬೇಕು ಅದು ಖುಷಿಯಾಗಿರೋ. ಎಲ್ಲರೂ ಖುಷಿ ಇರ್ತಾರೆ, ಎಲ್ಲರೂ ಡಲ್ ಇರ್ತಾರೆ. ಸೋತವ್ರು ಮಾತ್ರ ಡಲ್ ಇರ್ತಾರೆ, ಜನರಲ್ಲಾಗಿರೋರು ಯಾರೂ ಡಲ್ ಇರಲ್ಲ. ಹಾಗಾಗಿ ಈ ಸರಿ ನೋಡೋಕ್ಕೆ ಹೋದಾಗ 5 ವಾರಕ್ಕೆ ಮುಗಿದ ಅಧ್ಯಾಯ. ಫಸ್ಟಿಗೆ ಏನಾಯಿತು, ಆ MLA ಕಳಿಸಿದ್ರು, ತಾರಾ ಮೇಡಮ್ ಅವ್ರು ಕಳಿಸಿದ್ರು, ಸೀರಿಯಲ್ ಅವ್ರು ಕಳಿಸಿದ್ರು, ಎಲ್ಲ ಮಾಸ್ ಆಡಿಯನ್ಸ್ ಮಾಡಿದರು. ಇನ್ನು ಮುಂದೆ ಏನೂ ಇಲ್ಲ 100%. ಸುದೀಪ್ ಬರೋದೇ ಶನಿವಾರ ಬರೋ ಡೌಟ್ ಆಗಿದೆ. ಯಾಕಂದ್ರೆ ಅವ್ರು ಬರೋದಕ್ಕೆ ಇನ್ನೂ VIP ಜಾಸ್ತಿ ಜನ ಬಂದು ಹೋಗ್ತಾಯಿದ್ರು. ಸುದೀಪ್ ಸರ್ ಯಾವಾಗಲೂ ಕೇಳಿರ್ಬೋದೇನೋ, ಏನು ನಾವೇನಕ್ಕೆ ಬರ್ಬೇಕು ಶನಿವಾರ ಬರೋಲ್ಲ, ಆ ಮಟ್ಟಕ್ಕೆ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಮಧ್ಯದಲ್ಲಿ ಒಂದೊಂದು ವಾರ ಹೋಗ್ತಾಯಿದ್ರು ಒಳಗಡೆ, ಒಂದೊಂದು ವಾರ ಆಚೆ ಬರ್ತಾಯಿದ್ದು. ಬಿಗ್ ಬಾಸಲ್ಲಿ ವಾರ ಮಧ್ಯದಲ್ಲಿ ಒಬ್ಬೊಬ್ಬರು ಹೋಗ್ತಾಯಿದ್ರು. ಆ ಕಾನ್ಸೆಪ್ಟು ಬಂತು. ಹಾಗಾಗಿ ಬಿಗ್ ಬಾಸ್ ಈ ಮಟ್ಟಕ್ಕೆ ಒಂದು ಲೆವೆಲ್ ಫಸ್ಟ್ ರೌಂಡ್ ರೀಚ್ ಆಗೋ ಕಾರಣ ಬಿಗ್ ಬಾಸ್ ಟೀಮ್ ಗಿಮಿಕ್ ಮಾಡಿದ್ದು. ಒಂದು ಹೋಟ್ ಇದೆ, ಅದ್ರಲ್ಲಿ ಯಾರನ್ನ ಪ್ರಮೋಟ್ ಮಾಡಿ ಒಳಗಡೆ ಕಳಿಸ್ತೀವಿ ಅನ್ನೋದು, ಅದೆಲ್ಲ ಸತ್ಯಾಂಶ ಅನ್ನಿಸ್ತಲ್ಲ ಆಡಿಯನ್ಸ್ಗಳಿಗೆ. ಅದು ಕೂಡ ರಾಂಗ್ ಅನ್ನಿಸ್ತು ಫಸ್ಟ್ ಒಳಗಡೆ. ಆಮೇಲೆ ಅದಾದಮೇಲೆ ಒಂದು ಚಿಕ್ಕಬಳ್ಳಾಪುರದ MLA ಅನ್ಸುತ್ತೆ 100%. ಅವರು ಪ್ರದೀಪ್ ಈಶ್ವರ್ ಹೋಗಿರೋದು ಒಂದು ದೊಡ್ಡ ಗಿಫ್ಟು ಬಿಗ್ ಬಾಸ್. ಯಾಕೆಂದರೆ ಒಬ್ಬ JDS ಪಕ್ಷ ವಿರೋಧ ಪಕ್ಷದವ್ರು ನೋಡ್ತಾರೆ, BJP ವಿರೋಧ ಪಕ್ಷದವ್ರು ನೋಡ್ತಾರೆ, ಮತ್ತು ಕಾಂಗ್ರೆಸ್ ಅವ್ರ ಪಕ್ಷದವ್ರು ನೋಡ್ತಾರೆ. 3 ಆಡಿಯನ್ಸನ್ನು ಒಂದು ವ್ಯಕ್ತಿನ ನೋಡ್ತಾರೆ. ಇದು ವಿಭಿನ್ನವಾಗಿರುತ್ತೆ. ಪಂಚ್ ಮಾತು ಅದೆಲ್ಲ ಸಖತ್ ವೈಬ್ರೇಷನ್. ಅದಾದಮೇಲೆ ಇವರು ಹೋಗ್ತಾರೆ, ಯಾರು 100% ಪ್ರಥಮ್ ಹೋಗ್ತಾರೆ. ಅದೊಂದು ಕುತೂಹಲದ ಒಂದು ಗೆಟಾಪಲ್ಲಿ ಹೋಗ್ತಾರೆ. ಅದೆಲ್ಲ ಏನೋ ಅನ್ನೋ ಥರ ಇರುತ್ತೆ. ಅದಾದಮೇಲೆ ಸಿನಿಮಾದವ್ರು ಸೀರಿಯಲ್ ಅವರು ತಾರಾ ಮೇಡಮ್ ಅವ್ರು ಹೋಗ್ತಾರೆ. ಅದಾದಮೇಲೆ ಸೀರಿಯಲ್ಗಳೆಲ್ಲ ಹೋಗ್ತಾರೆ. ಇದೆಲ್ಲ ಏನಾಗುತ್ತೆ ಅಂದರೆ ಏನೋ ಹೋಗ್ತಾಯಿಲ್ಲ ಅವ್ರು. ಬಿಗ್ ಬಾಸ್ ಒಳಗಡೆ 14 ಜನ ಹೋಗೋದಕ್ಕಿಂತ ಹೊರಗಡೆ ಆಚೆ ಹೋಯ್ದರೆ ಒಂದು 34 ಜನ ಹೋದ್ರು ಅನ್ನೋಂಗಿರುತ್ತೆ. ಎಲ್ಲರೂ ಸೇರಿಸಿ ಹೋದಾಗ ಅದು ಒಂಥರ ಮಾಸ್ ಆಗ್ತು. ಆಮೇಲೆ ಏನಾಗುತ್ತೆ, ಎಲ್ಲರಿಗೂ ಕೂಡ ಈ ಸರಿ ಬಿಗ್ ಬಾಸ್ ಹೋಗಿರೋರಿಗೆಲ್ಲ ಹೊರಗಡೆ ಮಾರ್ಕೆಟ್ ಮಾಡೋಗಿದ್ದಾರೆ 100%. ನಾನು 4ನೇ ವಾರ ಸೇವ್ ಮಾಡಿ ನಂಗೆ ಓಟ್ ಕೊಡಿ, ಸೇವ್ ಮಾಡಿದವ್ರಿಗೆ ತುಂಬ ಧನ್ಯವಾದ. ಪಕ್ಕಾ ಪ್ರೀ ಪ್ಲಾನಲ್ಲಿ ಹೋಗಿದ್ದಾರೆ. ಬಿಗ್ ಬಾಸ್ ನಾನು ನೋಡೋ ಪ್ರಕಾರ ಅವ್ರ ಪಾಪ ದುಡ್ಡಿಗೆ ಹೋಗೋದಿರಲಿ. ನಾವೆಲ್ಲ ನಂಗೆ ದುಡ್ಡಿಗಾಗಿ ಹೋಗಿದ್ದು. ಇಲ್ಲ ನಾನು 2013 ಕರೀತದೆ, ನಂಗೆ ದುಡ್ಡು ಕೊಡಿ ದುಡ್ಡಿಗೆ ಕಿತ್ಕೋಗೋದು ನನಗೆ ಬಿಗ್ ಬಾಸ್. ನಾನು ಬರಲ್ಲ ಅಂತ ಹೇಳ್ತಾರಲ್ಲ, ನಂಗೆ ದುಡ್ಡು ಕೊಡಿ ಅಂತ ಕೇಳುವೆ ನಾನು. ನನ್ನ ಪೇಮೆಂಟ್ ಕೊಡಿ ಅನ್ನುವೆ ನಾನು. ಪೇಮೆಂಟಲ್ಲಿ ಕಿತ್ತೋಗ್ತಾ ಇತ್ತು. ಪ್ರತಿ 2013 ಲಾಸ್ಟು ವರ್ಷ ಹೋಗೋಕ್ಕೆ ಬರ್ತೀನಿ ಬಿಡಿ ಸರ್ ಅಂತ ಹೇಳಿದೆ. ಪರಮರು
ಈ ವರ್ಷ ಲಾಸ್ಟ್ ಬಂದ್ಬಿಡಿ ಅಂದರು, ಅವ್ರಿಗೋಸ್ಕರ ಹೋದೆ. ಅದು ನಂಗೆ ತುಂಬ ಲಾಸ್. ಬಿಗ್ ಬಾಸ್ ಇಸ್ ಲಾಸ್ 100%. ಯಾಕಂದರೆ ಅವರು ನಂಗೆ ಲಾಸ್ ಬಂತು, ನನ್ನ ಅಮೌಂಟ್ ಅಲ್ಲ. ನಾವು ನಮ್ಮ ಲೆವೆಲ್, ನಾವು ಸುದೀಪ್ ಲೆವೆಲ್ ದುಡಿತೀವಿ 100%. ಅವರೆಲ್ಲ 3 ತಿಂಗಳು ವರ್ಕ್ ಮಾಡ್ತಾರೆ, ಆರಾಮಾಗಿ ಮಲ್ಲಿರ್ತಾರೆ. ಈ ನಮ್ಮಮ್ಮ ಅಂದರೆ ಆ ಥರದ್ದು ನಾವು ತುಂಬ ಕಷ್ಟಪಡ್ತೀವಿ, ಆಡಿಯನ್ಸ್ ಜೊತೆ ಇರ್ತೀವಿ. ನಮ್ಮ ಪೇಮೆಂಟ್ ಇಲ್ಲ. ಹಾಗಾಗಿ ನಮ್ಮ ಪೇಮೆಂಟ್ ಭಾಳ ಕಮ್ಮಿನೇ ನಮಗೆ. ಬೇರೆಯವ್ರೆಲ್ಲ ಹೆಂಗೆ ಗೊತ್ತಾ, ಬಿಗ್ ಬಾಸ್ ಒಳಗಡೆ ಹೋದಾಗ ಅವ್ರ ಪೇಮೆಂಟ್ಗಿಂತ ಜಾಸ್ತಿ ಮಾರ್ಕೆಟಿಂಗ್ಗೆ ಖರ್ಚು ಮಾಡ್ತಾರೆ. ಇನ್ನು MP ಎಲೆಕ್ಷನ್ MLA ಎಲೆಕ್ಷನ್ ನಿಂತಂಗೆ ಹೋಗ್ಬಿಡ್ತಾರೆ ಒಳಗಡೆಗೆ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು MP ಎಲೆಕ್ಷನ್ ನಿಂತಿದ್ದೀನಿ, MLA ಎಲೆಕ್ಷನ್ ನಿಂತ್ಬಿಟ್ಟು ಹೊರಗಡೆ ಓಟ್ ಹಾಕ್ಸೋದು, ಸ್ಕೂಲಿಗೆ ಹೋಗೋದು, ಮಾರ್ಕೆಟ್ ಮಾಡೋದು, ಮತ್ತು ಟ್ರೋಲರ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ಅವ್ರಿಗೆಲ್ಲ ದುಡ್ಡು ಕೊಟ್ಟು ಅವ್ರನ್ನ ನಮ್ಮನ್ನು ಟ್ರೋಲ್ ಮಾಡಿದ ಆಮೇಲೆ ಅವರೇ ಎಲ್ಲರೂ ಎಡಿಟರ್ ಆಗಿಬಿಟ್ಟವ್ರೆ. ಎಲ್ಲ ಸಿನಿಮಾ ಸೀರಿಯಲ್ ಅವ್ರು ಹೋಗ್ತಾರಲ್ಲ, ಅವ್ರಿಗೆಲ್ಲ ಗೊತ್ತಿರುತ್ತೆ ಫ್ರೆಂಡ್ ಸರ್ಕಲ್ಲು. ಇವ್ನು ಯಾವನಾರು ಅವ್ಳನ್ನ ಬೈದ್ಬಿಟ್ರೆ ಅವಳನ್ನ ನೆಗೆಟಿವ್ ಮಾಡಿಬಿಡೋದು, ಅವನ್ನ ನೆಗೆಟಿವ್ ಮಾಡೋದು. ಇದೆಲ್ಲ ನಾನು ಆಚೆ ಬಂದಮೇಲೆ ಅನ್ನಿಸ್ತು 100% ಗೊತ್ತಾಯ್ತು ನನಗೆ. ಅವಾಗ ನಾವೆಲ್ಲ ಎಲ್ಲೋ ಒಬ್ಬೊಬ್ಬರು ಮಾಧ್ಯಮ ಲೋಕ, ಮಾಮೂಲಿ ಒತ್ತೂರು ಸಂತೋಷ್ ಇಂಥವ್ರೆಲ್ಲ ನಾರ್ಮಲ್ ಜನ ಹೋಗಿರ್ತೀವಿ. ಇವ್ರಿಗೆಲ್ಲ ಎಡಿಟ್ ಮಾಡೋದು ಇದೆಲ್ಲ ಒಂದು ಟೀಮ್ ಬಗ್ಗೆ ಗೊತ್ತಿರಲ್ಲ. ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಸ್ ಮಾಡ್ತಾ ಇರ್ತೀವಿ. ಇದು ಪಕ್ಕಾ ಇವರು ಸಿನಿಮಾದವ್ರಿಗೆ ಸೀರಿಯಲ್ವ್ರಿಗೆ ಮಿನಿಮಮ್ ಒಂದು 50 ಜನ ಗೊತ್ತಿರ್ತಾರೆ ಎಡಿಟ್ ಮಾಡೋರು, ಟ್ರೋಲ್ ಮಾಡೋರು. ಮಾಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ನನಗನ್ಸುತ್ತೆ 90% ಬಿಗ್ ಬಾಸ್ ನೋಡ್ತಿರೋರಿಗೆ 100%. ನಾನು ಹೋಗ್ಬೇಕಾದ್ರೂ ನೋಡಿಲ್ಲ, ಹೋಗಿ ಬಂದಮೇಲೂ ನಾನು ನೋಡಿಲ್ಲ 100%. ಹಾಗಾಗಿ ಈ ಸರಿ ಯಾರಿಗೂ ನಗು ಅನ್ನೋದು ಯಾರಿಗೂ ಇಲ್ಲ. ಒಂದ್ಸರಿ ಸುಮ್ಮನೆ ನಗ್ತಾ ಇರ್ತಾರೆ ಸುದೀಪ್ ಅವರು. ಎಷ್ಟೋ ಜನ ನಾನು ಕಂಪ್ಲೇಂಟ್ ಮಾಡಿದ್ದಾರೆ, ಇವ್ರಿಗೆ ಏನು ನಗ್ತಾ ಇರ್ತಾರೆ, ಏನಕ್ಕೂ ಸಂಬಂಧನೇ ಇರಲ್ಲಪ್ಪ, ಏನಕ್ಕೆ ನಗ್ತಾರೆ ಅಂತ. ಅಂದರೆ ಒಂದು ಫೀಲಿಂಗ್ ಇರಲ್ಲ ಅಂತ. ಫೀಲಿಂಗ್ ಇರಬೇಕು ನಗೋಕ್ಕೆ 100%. ಸಬ್ಜೆಕ್ಟ್ ಇರಬೇಕು, ಫೀಲಿಂಗ್ ಬರಬೇಕಂದ್ರೆ ಆ ಥರ ಇರುತ್ತೆ. ಮತ್ತು ಈ ಸರಿ ಜಗಳ ಆಗುತ್ತೆ ಅಂತ ನಂಗೆ ಗೊತ್ತಿತ್ತು. ಯಾಕಂದರೆ ವಾಯುಮೂಲೆ ಎಂಟ್ರೆನ್ಸು, ಈಶಾನ್ಯ ಮೂಲೆಯಲ್ಲಿ ಕೆರೆ ಇದೆ, ಮತ್ತು ನೈಋತ್ಯದಲ್ಲಿ ರೋಡ್ ಇರೋದ್ರಿಂದ ಹೆವಿ ಮಾರ್ಕೆಟ್ ಆಗುತ್ತೆ. ಇವತ್ತು ತುಂಬ ದೊಡ್ಡ ಶ್ರೀಮಂತಿಕೆಗಳು. ಇವತ್ತು ನಾನು ಬೆಳಗ್ಗೆ ಇಡ್ಲಿ ತಿನ್ನೋಕೆ ಹೋಯ್ತು ಒಂದು ಹೋಟ್ಲು, ಬ್ರಾಹ್ಮಣರ ಕಾಫಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಅದು ಕೂಡ ಈಶಾನ್ಯ ಮೂಲೆಯಲ್ಲಿ ರೋಡು, ಅವ್ರಿಗೆ ಎಂಟ್ರೆನ್ಸ್ ಇದೆ. ಅವ್ರದ್ದೇ ಹೋಟಲ್ಲು ಕಾರ್ನರಲ್ಲಿ ಇನ್ನೊಂದು ಕಡೆ ಹೋಟ್ಲಿದೆ. ಇವತ್ತು ನಾನು ಬೇಕು ಅಂತ ಹೇಳಿ ಇಡ್ಲಿ ತಿನ್ನೋಕೆ ಹೋಯ್ತು, ಸಾಂಬಾರು ಅಲ್ಲಿ ಸಾಂಬಾರು ಮಾಡಿ ಸಾಂಬಾರು ಅದು ಆ ಆಫರ್ ಇಲ್ಲಿಲ್ಲ. ಅದೇ ಇಡ್ಲಿ, ಅದೇ ವಡೆ, ಒಬ್ಬನೇ ಬಟ್ಟ ಮಾಡೋದು, ಅದೇ ಕಾಫಿ ಇಲ್ಲಿಲ್ಲ. ನಾನು ಭಾಳ ವರ್ಷದ ಹಳೆ ಫ್ರೆಂಡ್ಸ್ ಬಂದು ಸಿಕ್ಕಿದ್ರು. ಆದರೆ ಆ ಕಾಪಿ ಥರ ಈ ಕಾಪಿ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಹೋಟ್ಲ್ ಕೆಪಾಸಿಟಿನೇ ಬೇರೆ. ಅದು ವಾಸ್ತುವಿಂದ ಬರುತ್ತೆ 100%. ವಾಸ್ತು ತುಂಬ ಕ್ಲಿಕ್ ಆಗುತ್ತೆ. ಅದರಿಂದ ಒಳ್ಳೆ ಮಾರ್ಕೆಟ್ ಇರ್ಬೋದು. ಈ ಸಕ್ಸಸ್ ಇಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಇಷ್ಟು ದೊಡ್ಡ ಕಾರ್ಯಕ್ರಮ ಅಂತಾರೆ. ಬಿಗ್ ಬಾಸಿಂದ ಬಂದ ಮೇಲೆ 100%. ಆಮೇಲೆ ಬಿಗ್ ಬಾಸ್ನ ಒಂದು ಒಪಿನಿಯನ್ ಇದೆಯಲ್ಲ, ಬಿಗ್ ಬಾಸ್ ಓಟನ್ನ ಪಬ್ಲಿಕ್ಕಿಗೆ ತೋರಿಸ್ಬೇಕು. ಪ್ರತಿ ವಾರ ತೋರಿಸ್ಬೇಕು. ಪಬ್ಲಿಕ್ ಮೇಲೆ ಎತ್ತಾಕ್ ಪಡೆದು ಇದೊಂದು ದೊಡ್ಡ ಬಕ್ರಾ ಮಾಡ್ತಾರೆ ಬಿಗ್ ಬಾಸ್ ಅವರು. ದೊಡ್ಡ ಬಕ್ರಾ ಮಾಡ್ತಾರೆ, ಪಬ್ಲಿಕ್ನ ದಡ್ಡರು ಮಾಡ್ತಾರೆ 100%. ಓಟನ್ನು ತೋರಿಸ್ಬೇಕು. ಈ ವಾರ ನೀನು ಹೋಗ್ತಾ ಇದೆಯಾ, ಇಬ್ರಿಗೆ ತೋರಿಸ್ಬೇಕು. 2 ಫಸ್ಟ್ ಸೇವಾಗರು ಯಾರು, ಅವ್ರ ಓಟ್ ಎಷ್ಟು ಬೀದಿದೆ ಅನ್ಬೇಕು. ಫಸ್ಟ್ ಸೇವಾಗರು ಯಾರು ಅಂತ ಹೇಳಿ ಬಕ್ರಾ ಕೂರಿಸ್ಬಾರ್ದು. ಅವ್ನು ಜೋಶಾಗಿ ಮಾತಾಡಿದ್ರೆ ಅವ್ನು 4ನೇ ರೌಂಡ್ 5ನೇ ರೌಂಡಲ್ಲಿ ಮಾಡಿಬಿಡ್ತಾರೆ. ಅವ್ರ ಆಡಿಯನ್ಸ್ ಎಲ್ಲ ಕೂಗ್ಬಿಡ್ತಾರೆ, ಅವ್ರ ಫ್ಯಾಮಿಲಿಯವ್ರು ಕೂಗ್ತಾರೆ. ಇದೆಲ್ಲ ಕೃತಜ್ಞತೆಗಳು ಅವ್ರಿಗೆ ಗೊತ್ತಿಲ್ಲ. ಬಿಗ್ ಬಾಸ್ ಅವ್ರಿಗೆ ಬಕ್ರಾ ಮಾಡ್ತಾರೆ. ನಮ್ಮಂಥವ್ರಿಗೆ ಗೊತ್ತಿರುತ್ತೆ. ನಮಗೆ 46 ವರ್ಷ, ನಾವು ಅದರೊಳಗಡೆ ನೊಂದಿದ್ದೀನಿ. ನನ್ನ ಆಡಿಯನ್ಸ್ ನಂಗೆ ಗೊತ್ತು. ಹೆವಿ ಜನಗಳಿಗೆ ನಾನು ಜ್ಯೋತಿಷ್ ಹೇಳಿದವ್ರಿಗೆ ಓಟ್ ಹಾಕಿದ್ರೆ ಸಾಕು ನನಗೆ. ನಾನು ಹೇಳಿರೋರಿಗೆ ಫಸ್ಟ್ ಸೇವಾಗರನ್ನ 100% ಪರ್ಫೆಕ್ಟಾಗಿ ಬಿಗ್ ಬಾಸ್ ಒಳಗಡೆ ಬರೋಕ್ಕಿಂತ ಮುಂಚೆ 100% ಇಬ್ಬರನ್ನ ಓಟ್ ಯಾರು ಬಿದ್ದಿದೆ ನೋಡೋಣ, ಸೇವಾಗರ್ ಯಾರಿಗೆ ಎಷ್ಟು ಓಟ್ ಬಿದ್ದಿದೆ, ಈ ಥರ ಮಾಡಲಿ. ಇವ್ರ ಅಪ್ಪನ ಮೇಲೆ ಗಂಟು ಕಳ್ಕೊತಾರ, ಜನಗಳ ಮೇಲೆ ಎತ್ತಾಕ್ತಾರೆ. ಫಸ್ಟ್ ಸೇವಾಗರ್ ಯಾರು, ಇವ್ರಿಗೆ ಯಾರಿಗೆ ಓಟ್ ಬಿದ್ದೈತೆ, ಎಷ್ಟು ಓಟ್ ಬಿದ್ದೈತೆ, ಫಸ್ಟ್ ಸೇವಿಂಗಲ್ಲಿ ಪೈಪೋಟಿಗಿರೋರು ಯಾರು ಅಂತ ಹಾಕ್ಬೇಕು. ಆವಾಗ ಗೊತ್ತಾಗುತ್ತೆ ಇವರಿಬ್ಬರು ಅಂತ. ಇವರಿಬ್ಬರು ಅಲ್ಲಿ ಫಸ್ಟು ಸೆಕೆಂಡ್ ಇಬ್ಬರು ಗೊತ್ತಾಗುತ್ತೆ 100%. ಇದನ್ನು ಮಾಡಬೇಕು. ಮಾಡಲ್ಲ, ಓಟ್ ಅಂತ ಜನಗಳ ಮೇಲೆ ಎತ್ತಾಕ್ತಾರೆ 100%. ಫಸ್ಟೆಲ್ಲ ನಾನು ಮೊದಲನೇ ವಾರ ಸೇವ್ ಆಗ್ತೀನಿ, ಕೊನೆಗೆಲ್ಲ ಲಾಸ್ಟ್ ಸೇವ್ ಮಾಡ್ತೀನಿ. ನಾವೇನು ಫಸ್ಟ್ ಓಟ್ ಹಾಕಲ್ಲ ದಡ್ರ ಹೇಳಿ, ಎಲ್ಲೋ ಅನ್ಯಾಯ ಮಾಡ್ತಾರಂತ ಅನ್ಸುತ್ತೆ ಬಿಗ್ ಬಾಸ್ ಒಬ್ಬೊಬ್ರಿಗೆ. ಬಿಗ್ ಬಾಸ್ ಹೋಗೋದು ತುಂಬ ದೊಡ್ಡ ಅವನೇನೋ ಸೈಲೆಂಟಾಗಿದ್ದರೆ ವೈಲೆಂಟ್ ಆಗ್ತಾನೆ, ಹೊರಗಡೆ ಮಾರ್ಕೆಟ್ ತಂದ್ಕೊತಾನೆ. ಗೊತ್ತಿದ್ರು ನಾನು ಹೇಗೋ ಬದುಕನಂತ ಅನ್ಕೊಬಿಟ್ರೆ, ನಮ್ಮಂಥ ಒಂದು ಜವಾಬ್ದಾರಿ ಇರೋದ್ರಿಂದ ನಾನೆಲ್ಲ ತುಂಬ ಗೊತ್ತು ಹೊರಗಡೆ ಹೆಂಗೆ ನಡೀತಿದೆ ಅಂತ ನಾನು ಬಚಾವಾದೆ. ಅದೇ ರೋಹನ್ ಪ್ರತಾಪ್ ಇವಾಗ ಇದ್ದಾನಲ್ಲ, ಅವ್ನಿಗೆ ಹೊರಗಡೆ ಮಾರ್ಕೆಟ್ ಗೊತ್ತು, ಒಳಗಡೆ ಮಾರ್ಕೆಟ್ ಅವ್ನು ತುಂಬ ಜವಾಬ್ದಾರಿಯಾಗಿದ್ದಾರೆ. ಏನೂ ಗೊತ್ತಿಲ್ಲ, ಏಕಾಂಗಿ ಹೋಗಿ ಸಿಗಾಕೆ ಬಿಡ್ತಾರೆ ನೋಡಿ, ಗಾಣಕಕ್ಕೆ ಅರ್ಧಂಗೆ ಅರ್ದು ಬಿಡ್ತಾರೆ 100%. ಇಲ್ಲೇನಾಗುತ್ತೆ, ಬಿಗ್ ಬಾಸ್ ಮನೆಗೆ ಹೋಗೋಕ್ಕೆ ನಾನು ಸೀರಿಯಲ್ ಏನೋ ದಬಾಕ್ಬಿಡ್ತೀನಿ, ಫಿಲ್ಮದಲ್ಲಿ ಮಾಡಿಬಿಡ್ತೀನಿ, ಇಲ್ಲ ನಾಜಿಕೆ ಇಲ್ಲ 100%. ಇದೆಲ್ಲ ಆಗಲ್ಲ. ಯಾಕಂದರೆ ಇವತ್ತವರೆಗೂ ಇವರು ಯಾರು ಪ್ರಥಮ್ ಇನ್ನೂ ಸೈಕಲ್ ಹೊಡಿತಾನೆ ಇದ್ದಾನೆ. ಬಿಗ್ ಬಾಸಲ್ಲಿ ಓಕೆ, ಆ ಡೈಲಾಗು ಸಿನಿಮಾದಲ್ಲಿ ಯಾರು ಕೂತ್ಕೊಂಡು ಯಾರು ನೋಡಲ್ಲ, ಮಜಾ ಇರಲ್ಲ. ಅದು ಏನೇಳಿ ಸಿನಿಮಾದಲ್ಲಿ ಮಜಾ ಇರಲ್ಲ.
ಅಲ್ಲಿ ಹೆಂಗೆ ಗೊತ್ತಾ ಸಿನಿಮಾ ಬೆಳಕಲ್ಲಿ ತೆಗೆದು ಕತ್ತಲ್ಲಿ ತೋರಿಸ್ಬೇಕು, ಚಂದಮಾಮನ್ ತೋರಿಸ್ಬೇಕು. ಆ ಡೈಲಾಗ್ ಬೇಕಾಗಿಲ್ಲ, 4 ಬುಕ್ ಸಿಗ್ತವೆ ಅವೆಲ್ಲ ಆ ಡೈಲಾಗ್ ಕೇಳೋಕ್ಕೆ. ಬಿಗ್ ಬಾಸಲ್ಲಿ ನಾವು ಮಜಾ ಇರ್ಬೋದು ಅವೆಲ್ಲ, ಅದೇನಲ್ಲ 100%. ಆದರೂ ಇನ್ನೂ ಕೂಡ ನನಗನ್ಸಿದ್ದು ಒಂದೇ, ಬಿಗ್ ಬಾಸಿಂದ ಬಂದು ಅಲ್ಲೆಲ್ಲೋ ನಿರೂಪಕನ ಕೆಲಸ ಸಿಕ್ಕರೆ ಬೆಟ್ರ್ ಆಗ್ತಾರೆ. ಬೇರೆ ಪಬ್ಲಿಕ್ನ ಕೊಂಡ್ಕೊಳಕ್ಕಾಗಲ್ಲ, ನೀವು ಪಬ್ಲಿಕ್ನ ಯಾವುದೇ ಕಾಣ್ಕೊ ಕೊಂಡ್ಕೊಳಕ್ಕಾಗಲ್ಲ. ಹಾಗಾಗಿ ಅಷ್ಟು ಕೊಂಡ್ಕೊಂಡು ನಾನು ಹೋಗಲ್ಲ 100%. ನನಗೆ ಗೊತ್ತಿರುತ್ತೆ 100%. ನಾನೊಬ್ಬ ಅಸ್ಟ್ರಾಲಜಿ ಹೇಳ್ತೀನಿ, ಪ್ರಪಂಚನ ಪ್ರೆಡಿಕ್ಷನ್ ಮಾಡ್ತೀನಿ. ಇಷ್ಟು ವರ್ಷ ಬಿಗ್ ಬಾಸ್ ಮನೇಲಿ ಸುದೀಪರೇ ಒಂದು ಆ್ಯಕ್ಟಿಂಗ್ ಯಾರಿಗೂ ಕೊಟ್ಟಿಲ್ಲ. ಇವತ್ತರೆಗೂ 10 ವರ್ಷ ಸುದೀಪ್ ಮಾಡಿದಾರಲ್ಲ, ಒಬ್ಬನ ಕರೆದು ಒಂದು ಆ್ಯಕ್ಟಿಂಗ್ ಕೊಟ್ಟಿಲ್ಲ. ಯಾಕಂದ್ರೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೇಲಿ ಆ್ಯಕ್ಟಿಂಗ್ ಮಾಡೋರನ್ನ, ತುಂಬ ಎಕ್ಸ್ಟ್ರಾರ್ಡಿನರಿ ರೋಲ್ ಕೊಟ್ಟವ್ರ ಇಲ್ಲ ಯಾರಿಗೂ ಕೊಟ್ಟಿಲ್ಲ 100%. ಸೀರಿಯಲಿಗೆ ಕರಿಬೋದು, ಏನು ಮಾಡ್ತಾರೆ, ಮಿನಿಮಮ್ 15,000 ಕೊಡ್ಬೋದು ಒಂದು ಸೀರಿಯಲ್ಗೆ. ಎಷ್ಟಿರುತ್ತೆ, ಒಂದು ವಾರದ 2 ಶೋ ಮಾಡಿಸ್ಬಿಡ್ತಾರೆ. ಏನು ಕಷ್ಟ ಆಗುತ್ತೆ ಅಲ್ಲ. ಬಟ್ ಕೆಲವರು ಕ್ಲಿಕ್ ಆಗಿರೋದು ಇದೀಗ ಚಂದನ್ ಶೆಟ್ಟಿ ಆಗಿರ್ಬೋದು, ನಿವೇದಿತಾ ಅವರೆಲ್ಲ ಅದನ್ನೇ ಮಾಡ್ತಾ ಇದ್ರು. ಅವ್ರು ಅದೇ ಟಿವಿಲಿ ಮಾಡ್ತಾ ಇದ್ದಾರೆ. ಬಂದು ಒಂದು ಎಕ್ಸ್ಟ್ರಾರ್ಡನರಿ ಅವ್ರು ಏನು ಹೀರೋಯಿನ್ ಆಗಿಲ್ಲ, ಒಬ್ಬ ಹೀರೋ ಆಗಕ್ಕಾಗಿಲ್ಲ, ಆಡಬಾರ್ದು ಬರಿತಾ ಇದ್ರು. ಮುಂಚೆ ಏನು ಮಾಡ್ತಾರೆ ಅದನ್ನೇ ಮಾಡ್ತಾ ಇದ್ದಾರೆ. ಅಲ್ಲ, ಹೋಗಿ ಬಂದ್ಮೇಲೆ ಸ್ವಲ್ಪ ಫ್ಯಾನ್ಸ್ ಕೂಡ ಜಾಸ್ತಿ ಆಗ್ತಾರೆ, ರಿಜಿಸ್ಟರ್ ಆಗ್ತಾರೆ, ಫೇಮಸ್ ಆಗ್ತಾರೆ. ಒಂದು ಹೇಳ್ತೀನಿ ಕೇಳಿ, ಒಂದು ಸಿನಿಮಾದವ್ರಿಗೆ ಬಿಟ್ರೆ ಫ್ಯಾನ್ಸ್ ಫಾಲೋವರ್ಸು, ಇನ್ನು ಬೇರೆಯವ್ರಿಗಾದ್ರೆ ವೇಸ್ಟ್. ಈಗ ವರ್ತೂರ್ ಪ್ರಕಾಶ್ ಫಾಲೋವರ್ ತಗೊಂಡು ಏನು ಮಾಡ್ತಾರೆ, ಏನು ಮಾಡೋಕ್ಕೆ ಸಾಧ್ಯ? ನಾನು ತಗೊಂಡು ಏನು ಮಾಡೋಕ್ಕೆ ಸಾಧ್ಯ? ನನ್ನ ಫಾಲೋವರ್ಸ್ ತಗೊಂಡು ನಾನೇನು ಮಾಡಲಿ? ನಾನು ಅಸ್ಟ್ರಾಲಜಿ ಫೇಸ್ಬುಕ್ಕಲ್ಲಿ ನನ್ನ ಫಾಲೋವರ್ಸ್ ಬೇಕು. ಬೇಡದಿರೋ ಒಂದು 5,000 ಜನ ಬಂದು ನೆಗೆಟಿವ್, ಅವ್ರಿಗೆ ಗೊತ್ತಿರಲ್ಲ, ನೆಗೆಟಿವ್ ಕಮೆಂಟ್ ಮಾಡಿಬಿಟ್ರೆ, ಇವಾಗ ನಾನೊಬ್ಬ ಅಸ್ಟ್ರಾಲಜರ್ನು, ನಾನೊಬ್ಬ ಗೌಡ್ರು, ಬೇರೆ ಧರ್ಮದವ್ರು ಇವನೇನು ಜೊತೆ ಹೇಳ್ತಾ ನೆಗೆಟಿವ್ ಮಾಡ್ಬೋದು. ಇಲ್ವಾ ಅವ್ನ ರಾಶಿ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಅವ್ನು ಹುರ್ಕಂದು ಕಮೆಂಟ್ ಮಾಡ್ಬೋದು, ತಡ್ಕೊಳಕ್ಕಾಗಲ್ವಲ್ಲ. ನನ್ನ ರಾಶಿಗೆ ನಿಂಗೆ ಕೆಟ್ಟದಾಗ ಹೇಳ್ತಾನೆ ಅಂತ, ಇಲ್ಲ ನನ್ನ ನಂಬರ್ಗೆ ನಿಂಗೆ ಕೆಟ್ಟದಾಗ ಹೇಳ್ತಾನೆ ಕಮೆಂಟ್ ಮಾಡೋದು. 100% ಒಳ್ಳೇದು ಹೇಳ್ದನು ಏನು ಹೇಳಲ್ಲ. ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿ ಮೇಡಮರೆ. ಇವತ್ತೆಲ್ಲರೂ ಜಪ ಮಾಡೋದೇ ಒಂದು ಎನರ್ಜಿ ಅಂತಾರಲ್ವಾ, ಜಪ ಮಾಲೆ ಇಟ್ಕೊಬಿಟ್ರೆ ಎಲ್ಲೂ ಹೋಗಲ್ಲ ಮೈಂಡ್ ಅಂತ. ಖಂಡಿತ ಕೂಡ ಅವಾಗಲೂ ಮನಸ್ಸು ಚಂಚಲ ಆಗ್ತೈತೆ. ಅದೇ ಒಂದು 50,000 ರೂಪಾಯಿ ಬಂಡ್ಲು ಕೊಟ್ಬಿಡಿ, ಮನಸ್ಸು ಎಲ್ಲೂ ಹೋಗಲ್ಲ, ನೀಟಾಗಿ ಕಾಣಿಸ್ತೀರ. ಜಪ ಮಾಲೆಗಿಂತ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಏನೇಳಿ. ಹಾಗಾಗಿ ಪಕ್ಕ ಬರ್ದಿಟ್ಟು ಕೇಳಿ, ಫಾಲೋವರ್ಸ್ ಇಸ್ ವೇಸ್ಟ್. ನನಗೆ ಅಷ್ಟೊಂದು ಫಾಲೋವರ್ಸ್ ಇರ್ಬೋದು, ಏನು ಪ್ರಯೋಜನ? ನಾನೊಂದು ಕಾಪಿ ತಗೊಂಡು ಫುಟ್ಪಾತಲ್ಲಿ ನಿಂತ್ಕೊಂಡ್ರೆ ಮೇಡಮ್ ಅವರೇ 4 ಫೋಟೋ ಕೇಳ್ತಾರೆ. ಆ 4 ಫೋಟೋ ಕೊಡೋದು ಕಾಪಿ ಆರೋಗಿರುತ್ತೆ. ಅವ್ರ ಫೋಟೋ ತಂದು ಮನೆಗೆ ಹೋಗ್ತಾರೆ. ಕಾಪಿ ನಂದು ಆರೋಗಿರೋದು ಕುಡಿಬೇಕಾಗುತ್ತೆ, ಪಬ್ಲಿಕಲ್ಲಿ ಸಿಗಾಕಿದ್ರೆ. ಅದು ಮಾರ್ಕೆಟ್ ಹಂಗಲ್ಲ. ಮಾರ್ಕೆಟ್ ಹೇಗೆ ಅಂದರೆ ಸಿನಿಮಾದಿಂದ ಸಿನಿಮಾಗೆ ಸೇರಬೇಕು. ರಜನಿಕಾಂತ್ಗೆ, ವಿಜಯ್ಗೆ, ಈ ದರ್ಶನ್ಗೆ ಇವರೆಲ್ಲ ಸೇರ್ತಾರೆ ನೋಡಿ, ಯಶ್ಗೆ. ಇದು ಸಿನಿಮಾ ಮಾರ್ಕೆಟ್ ಬೇರೆ. ಬಿಗ್ ಬಾಸ್ ಮಾರ್ಕೆಟ್ ಅಂದರೆ ನೆಕ್ಸ್ಟ್ ಕಮಿಂಗ್ ಅಪ್ ಮತ್ತೆ ಅವ್ರು ಕರಿಬೇಕು. ಅವಾಗ ಅದು ಆ ಮಾರ್ಕೆಟ್ ಓಕೆ. ಒಂದೇ ಸರಿ ಬೋಲ್ಡ್ ಆಗೋಕ್ಕೆ ಯಾಕೋ ಬ್ಯಾಟಿಂಗ್ ಎತ್ಕೋಬೇಕು. ಒಬ್ಬ ಒಂದೇ ಸರಿ ಬೋಲ್ಡ್ ಆಗ್ತಾರೆ, ಅದೇ ಆ ಸೀಸನ್ಗೆ ಅವ್ನು ಬೋಲ್ಡ್ ಆಗ್ತಾನೆ, ವೇಸ್ಟು. ಇವಾಗ 2ನೇ ಸೀಸನ್ ಬಂದಿದ್ರು ಅವರೆಲ್ಲರೂ. ಇವಾಗ ಅನುಪಮ